ನಮಸ್ಕಾರ. ನನ್ನ ಹೆಸರು ಹುಲಿಕಲ್ ನಟರಾಜ್ ಅಂತ ಹೇಳಿ. ತುರುವೇಕೆರೆ ತಾಲೂಕು, ತುಮಕೂರು ಜಿಲ್ಲೆ, ಹುಲಿಕಲ್ ಅಂತ ಒಂದು ಊರಿನಲ್ಲಿ ನನ್ನ ಜನ್ಮಸ್ಥಳ. ನನ್ನ ತಾಯಿ ಸೌಭಾಗ್ಯಮ್ಮ, ತಂದೆ ಕಲ್ಲಯ್ಯ. ಕಡು ಬಡತನದ ಬೇಗೆಯಲ್ಲಿದ್ದಂತಹ ನಮ್ಮ ಕುಟುಂಬ. ನನ್ನ ತಂದೆ ತಾಯಿಗೆ 5 ಜನ ಗಂಡು ಮಕ್ಕಳು, 2 ಹೆಣ್ಮಕ್ಳು. ಇವ್ರನ್ನ ಸಂಸಾರ ಮಾಡಲಿಕ್ಕೆ ನಮ್ಮ ತಂದೆ ಪೂಜೆ ಮಾಡ್ತಾ ಇದ್ರು. ದೇವರು ಧರ್ಮ ಅಂದ್ರೆ ತುಂಬಾ ನಂಬಿಕೆ ಜಾಸ್ತಿ. 5 ದೇವಸ್ಥಾನಗಳನ್ನು ಪೂಜೆ ಮಾಡ್ತಿದ್ರು ನನ್ನ ತಂದೆ. ಬೆಳಗಿನ ಸಾಯಂಕಾಲದಾಗ ಪೂಜೆ ಮಾಡೋದು, ಮತ್ತೆ ಸಂಜೆ ನೋಡಿದ್ರೆ ನಮ್ಗೆ ಊಟ ಆಗ್ತಿರ್ಲಿಲ್ಲ. ಇದನ್ನ ನೋಡಿದಂತ ನನ್ನ ತಾಯಿ, ನೀವು ಇನ್ನೊಬ್ರ ಮನೆಯಲ್ಲಿ ಕೂಲಿ ಮಾಡ್ಬೇಕಾಗತ್ತೆ ಅಂತ ಹೇಳಿ ಅದೇ ಊರಿನಲ್ಲಿ ಒಂದು ಹೋಟೆಲ್ ಅನ್ನ, ಗುಡಿಸ್ಲನ್ನ ಹಾಕೊಂಡ್ರು. 4 ಲೋಟಗಳಿಂದ ಪ್ರಾರಂಭ ಆದಂತ ಹೋಟೆಲ್, ಆ ಗುಡಿಸ್ಲು ಈಗಲೂ ಕೂಡ ಇದೆ, ನೋಡ್ಬೋದು. ನಮ್ಮ ಇಡೀ ಜೀವನವನ್ನ, ಮಕ್ಕಳ ಜೀವನವನ್ನ ನಡೆಸಲಿಕ್ಕೆ ನಮ್ಮ ತಾಯಿ ಹೋಟ್ಲ್ ಹಾಕಿದ್ರು. ಸಂಜೆ ಬಸ್ ಬಂದು ನಿಂತ್ಕೊಳ್ತಾ ಇತ್ತು. ಆ ಬಸ್ ಬಂದಾಗ ಕಸ ಗುಡಿಸ್ತಾ ಇದ್ದೆ. ಆ ಕಸ ಗುಡಿಸಿ 4 ಆಣಿಗೆ ಕೊಡೋರು ಅವರು. ಮತ್ತೆ ಆ ಕಂಡಕ್ಟರ್ ಡ್ರೈವರ್ಗಳು ಊಟ ಮಾಡಿದ್ದನ್ನ, ಉಳಿಸಿದ್ದನ್ನ ನಾನು ತಿಂತಾ ಇದ್ದೆ. ನಾನು ಅನ್ನ ಕಂಡಿದ್ದ ಎಷ್ಟೋ ವರ್ಷಗಳಾಗೋದು, ಎಷ್ಟೋ ತಿಂಗಳುಗಳಾಗೋದು. ಅನ್ನ ಕೊಂಡ ರೊಟ್ಟಿ ಮುದ್ದೆ ಅಷ್ಟೇ ನಮ್ಮ ಇದಿದ್ದು. ಯಾವಾಗ ಬಸ್ ಕಸ ಗುಡಿಸಿದಾಗ 25 ಪೈಸೆ 25 ಪೈಸೆ ಹಾಕಿ ಒಂದು ಸೈಕಲ್ ತೆಗೆದುಕೊಂಡೆ. ಅದ ಶಾಲೆಗೆ ಹೋಗೋದು ಬರೋದು ಆ ಸೈಕಲ್ ಹೀಗೆ ಮಾಡ್ತಾ ಹಾಗೂ ಹೀಗೂ ಮಾಡಿ ಒಟ್ಟಾರೆ ನಾನು SLC ಪಾಸ್ ಆದೆ. SLC ಪಾಸ್ ಆದ್ಮೇಲೆ ನನ್ನ ತಂದೆಗೆ ಏನು ಆಸೆ, ಬೇಡ್ರಪ್ಪ ಮನೇಲಿ ಒಬ್ರು ಇದ್ದು ಬಿಡಿ ಅಂತಂದ್ರು. ಇದು ನಮ್ಮ ಅಣ್ಣ ಸಿದ್ಧಗಂಗಾ ಮಠದಲ್ಲಿ ಈಶ್ವರಯ್ಯ, HK ಶಿವಗಂಗಯ್ಯ ಇವರೆಲ್ಲ ಸಿದ್ಧಗಂಗಾ ಮಠದಲ್ಲಿ ಓದ್ತಾ ಇದ್ರು. ಅಲ್ಲೂ ಕೂಡ ಬಡತನ. ನಮ್ಮ ತಾಯಿಗೆ ಎಲ್ಲೋ ಕೇಳ್ತಾ ಇದ್ರು, ಬಂದ್ರಪ್ಪ ಏನು ಮಾಡಕ್ಕಾಗಲ್ಲ, ಜೀವನ ನಾವೆಲ್ಲ ಆತ್ಮಹತ್ಯೆ ಮಾಡ್ಕೊಂಬಿಡೋಣ ಅಂತ. ಆ ನಿಟ್ಟಿನಲ್ಲಿ ನಮ್ಮಣ್ಣ ಓದೋದನ್ನ ನಿಲ್ಲಿಸಿ ಒಂದು ಟ್ಯುಟೋರಿಯಲ್ ಮಾಡ್ಕೊಂಡ್ರು. ಟ್ಯುಟೋರಿಯಲ್ ಮಾಡ್ಕೊಂಡಾಗ ನಮ್ಮಣ್ಣನ ನಾನು ಯಾರನ್ನ ಜ್ಞಾಪಿಸ್ಕೊಳ್ಳಿಲ್ಲ ಅಂದ್ರೆ ನಮ್ಮ ಅಣ್ಣನ ಜ್ಞಾಪಿಸ್ಕೊಳ್ಬೇಕಾಗತ್ತೆ. ಯಾಕೆಂದ್ರೆ ಅವ್ನು ಟ್ಯುಟೋರಿಯಲ್ ಮಾಡ್ತಾ ಇದ್ದಾಗಲೇ ಏನು ನನ್ನ ಕಷ್ಟ ನನ್ನ ಮಕ್ಳಿಗೆ ಬರಬಾರ್ದು, ನನ್ನ ತಮ್ಮದಿರಿಗೆ ಬರಬಾರ್ದು ಅಂತ ಹೇಳಿ ಎಲ್ಲರೂ 3 ಜನ, ಈಶ್ವರಯ್ಯ, ಶಿವಗಂಗಯ್ಯ, ನಟರಾಜ್ ಅಂತ ಹೇಳಿ ಈ 3 ಜನ ನಮ್ಮನ್ನ ಪೂರ್ಣ ಅವರೇ ಓದಿಸಿದ್ರು. ಓದಿಸ್ತಾ ಇದ್ದಾಗ TCH ಮಾಡಿಸಿದ್ರು. ನಾನು TCH ತುಂಬಾ ಚೆನ್ನಾಗಿ ಮಾರ್ಕ್ಸ್ ತೆಗೆದೆ. ಮತ್ತೆ ನಮ್ಮ ತಂದೆ ಕರೆದ್ರು, ಬನ್ನಿ ಆಗಲ್ಲ ಅಂತ ಹೇಳಿ ಮತ್ತೆ ನಾನು TCH ಮಾಡಿದ್ಮೇಲೆ ಕೆಲ್ಸಕ್ಕೆ ಹೋಗ್ಲಿಲ್ಲ. ಹೋಟೆಲ್ ಮಾಡ್ತಾ ಇದ್ದೆ. ಹೋಟೆಲ್ ಜೊತೆಗೆ ಮಿಠಾಯಿ, ಸ್ವೀಟ್ ಮಾಡೋದು ಕಲ್ತ್ಕೊಂಡೆ, ಅಡಿಗೆ ಮಾಡೋದು ಕಲ್ತ್ಕೊಂಡೆ. ಮನೆಗೆ ಹೋಗಿ ಮದುವೆಗಳಲ್ಲಿ ಎಲ್ಲ ಅಡಿಗೆ ಮಾಡ್ತಾ ಇದ್ದೆ. ಜನ ಎಲ್ಲ ಕರಿತಾ ಇದ್ರು. ಏನೋ ಒಂದು ದುಡಿಮೆ ಮಾಡ್ತಾ ಇದ್ದೀನಿ, ಒಂದು ಚಾಲೆಂಜ್ ಇತ್ತು. ಹೌದಾ, ನಂಜಪ್ಪ ಅಂತ ಇವತ್ತು ನಾವು ಅವ್ರನ್ನ ನೆನ್ಸ್ಕೊಳ್ಬೇಕಾಗತ್ತೆ. ಮಿಠಾಯಿ ತಗೊಳಕ್ ಬಂದಾಗ ತುಂಬಾ ಚೆನ್ನಾಗಿದೆ ನಟರಾಜ್ ಅಂತ ಹೇಳಿ ಮಿಠಾಯಿ ತಗೊಳ್ತಾ ಇದ್ದಾಗ, ನೀನ್ TCH ಮಾಡಿದೀಯಾ, ನೀನ್ ಇಲ್ಲಿ ಇರ್ಬೇಡ, ಇದ್ರೆ ಇಲ್ಲೇ ಕುಳಿಬೇಕಾಗತ್ತೆ ಅಂತ ಹೇಳಿ ನನಗೆ ದೊಡ್ಡಬಳ್ಳಾಪುರದಲ್ಲಿ ಒಂದು ಕೆಲಸ ಇದೆ, ಅಲ್ಲಿ ಶಾಲೆ ಇದೆ, ಸ್ವಾಮಿ ವಿವೇಕಾನಂದ ಶಾಲೆ, ಅಲ್ಲಿ ಹೋಗು ಅಂತ ಹೇಳಿ ಅವತ್ತು ಹೇಳಿದ್ರು. ನಾನು ಅವರ ಮಾತನ್ನ ಮಾಡ್ಕೊಂಡು 3 ದಿವಸಕ್ಕೆ ಮತ್ತೆ ಚೇಂಜ್ ಮಾಡಿ ನಾನು ಏನ್ ಮಾಡಿದೆ, ಇಡೀ ನಮ್ಮ ಅಮ್ಮನ್ನು ಕೂಡ ಧಿಕ್ಕರಿಸಿ, ನಮ್ಮ ಅಮ್ಮಂಗೆ ನಾನು ಬಿಡಬಾರ್ದು ಅಂತ, ನಟರಾಜ್ ನನ್ನ ಜೊತೆ ಇರ್ಲಿ ಅಂತ ಹೇಳಿ. ಆಗ ನಾನು ಬಾಣಸಂದ್ರಕ್ಕೆ ಬಸ್ಸಲ್ಲಿ ಬಂದೆ. ಬಾಣಸಂದ್ರದಿಂದ ಟ್ರೈನಲ್ಲಿ ಮುದ್ಲಿಂಗಳ್ಳಿಗೆ ಬಂದೆ. ಮುದ್ಲಿಂಗಳ್ಳಿ ದುಡ್ಡು ಕ್ಲೋಸ್ ಆಗಿಬಿಡ್ತು, ಇರ್ಲಿಲ್ಲ ದುಡ್ಡು. ಯಾವಾಗ ದುಡ್ಡು ಇರ್ಲಿಲ್ಲ ಅಲ್ಲಿಂದ ದೊಡ್ಡಬಳ್ಳಾಪುರ ನಡ್ಕೊಂಡು ಬಂದೆ. ದೊಡ್ಡಬಳ್ಳಾಪುರ ನಡ್ಕೊಂಡ್ಬಂದು ಯಾರು ಭವಾನಿ ಶಂಕರ್ ಅಂತ ಇದ್ರು, ಅವ್ರು ಮತ್ತೆ ಸ್ವಾಮಿ ವಿವೇಕಾನಂದ ಶಾಲೆ ಆಡಳಿತ ಮಂಡಳಿ ಹತ್ರ ಹೋಗಿ ನೋಡಿ ಪಾಠ ಕೊಡಿ ಅಂತಂದ್ರು. ಯಾಕೆಂದ್ರೆ ನನ್ನ ಮೇಲೆ ಕೆಳಗಡೆ ನೋಡ್ತಾ ಇದ್ರು. ಒಂದು ಪ್ಯಾಂಟು ಒಂದು ಶರ್ಟು ಅರ್ಧೋಗಿತ್ತು, ಅದೆಲ್ಲ ಪೂರ್ಣವಾಗಿ ಅರ್ಧೋಗಿತ್ತು. ಮತ್ತೆ ಶಾಲೆ ಒಳಗಡೆ HM ಒಬ್ರಿಗೆ ಸುಶೀಲಮ್ಮ ಅಂತ ಹೇಳಿ ಅವ್ರು ನೋಡ್ರಿ, ಅಬ್ಸರ್ವ್ ಮಾಡ್ರಿ ಅಂತ ಹೋದ್ರೆ ಮಕ್ಕಳು ನಿಂತ್ಕೊಳ್ಳೇ ಇಲ್ಲ, ಯಾರೋ P1 ಬಂದಿದ್ದಾನೆ ಅಂತ. ಮೇಡಮ್ ಇವ್ರು ಟೀಚರ್ಪ್ಪ, ಈಗ ಪಾಠ ಮಾಡ್ತಾರೆ ಅಂತ ಹೇಳಿದ್ರೆ ಮಕ್ಕಳು ನನಗೆ ಕ್ಯಾರೇ ಮಾಡ್ಲಿಲ್ಲ. ಆದ್ರೂ ನಾನು ಪಾಠ ತೆಗೆದುಕೊಂಡೆ. ಬಟ್ ನನ್ಗೇನಂದ್ರೆ ನನ್ ವಿದ್ವತ್ತಿತ್ತು, ನನ್ನಲ್ಲಿ ಲೈಟ್ ಪಾಠ ಬೆಳಕು ತೆಗೆದುಕೊಳ್ತಿದ್ದಂಗೆ ಮಕ್ಕಳು ದಂಗಾದ್ರು. ಅವಾಗ ತುಂಬಾ ಚೆನ್ನಾಗಿದೆ ಅಂತ ಮಕ್ಕಳೆಲ್ಲ ಯಾರು ನಿಂತ್ಕೊಳ್ಳಿಲ್ವೋ, ನಮಸ್ಕಾರ ಮಾಡಿಲ್ವೋ, ಅದೇ ಮಕ್ಕಳು ನನಗೆ ಕ್ಲಾಪ್ಸ್ ಹಾಕಿದ್ರು ಕೊನೆಗೆ. ಆಡಳಿತ ಮಂಡಳಿಗೆ ನೇರವಾಗಿ ವಿಷಯ ಹೋಯ್ತು, ಸುಶೀಲಮ್ಮ ಹೇಳಿದ್ರು ತುಂಬಾ ಚೆನ್ನಾಗಿ ಪಾಠ ಮಾಡ್ತಾನೆ ಅಂತ. ಅವತ್ತೇ ನೇರವಾಗಿ ನನ್ನನ್ನು ಆಯ್ಕೆ ಮಾಡ್ಕೊಂಡ್ರು. ಕೇವಲ 75 ರೂಪಾಯಿ ಸ್ವಾಮಿ ವಿವೇಕಾನಂದ ಶಾಲೆಗೆ ನಿಮ್ಮ ಆಯ್ಕೆ ಮಾಡ್ಕೊಂಡಿದೀವಿ ಅಂದ್ರು. ಅವತ್ತಾದ ಆನಂದಕ್ಕೆ ನನಗೆ ಸಂತೋಷ ಎಷ್ಟು ಬಂತು ಅಂದ್ರೆ ಹೇಳಕ್ಕಾಗ್ಲೇ ಇಲ್ಲ. ಮತ್ತೆ ನೀವು ಹೋಗಿ ಕುಡ್ದು ಹಿಂದಿರುಗಿ ಅಂತ. ನನ್ನ ಹತ್ರ ಪಾತ್ರೆ ಇಲ್ಲ, ಏನಿಲ್ಲ. ನನ್ನ ಪಕ್ಕದಲ್ಲಿ ಒಬ್ಬ ಶಿವಣ್ಣ ಅಂತ ಇದ್ರು, ಅವ್ರ ಜೊತೆ ಸೇರ್ಕೊಂಡು 75 ರೂಪಾಯಿ ಸಂಬಳ ತಗೊಂಡ್ರು ನಾನು 60 ರೂಪಾಯಿ ಖರ್ಚು ಮಾಡಿ 15 ರೂಪಾಯಿ ನಮ್ಮ ಅಮ್ಮನಿಗೆ ಕಳಿಸ್ತಾ ಇದ್ದೆ. ಇದು ವೃತ್ತಿಲಿ ಬರ್ತಾ ಇದ್ದಾಗ ಏನಾಯ್ತು, ಬರೀ TCHಗೆ ಜೀವನಕ್ಕಾಗಿ TCH ಮಾಡಿದನು. ಆಮೇಲೆ BA ಮಾಡಿದೆ, MA ಮಾಡಿದೆ, B.Ed ಮಾಡಿದೆ, ಹಿಂದಿ MA ಮಾಡಿದೆ, ಹಿಂದಿ B.Ed ಮಾಡಿದೆ. ಇಲ್ಲಿ ನನ್ನೆಲ್ಲರಿಗಿಂತ ನಮ್ಮ ಶಿಕ್ಷಕರು ನನ್ನ ಮಾತಿಗೆ ಚಕಾರ ಎತ್ತಲಿ. ಇವತ್ತು ಕೂಡ 30 ಜನ ಸ್ಟಾಫ್ ಇದ್ದಾರೆ. ನಾನೇನ್ ಹೇಳ್ತೀನಿ ಅದ್ರ ತಕ್ಕಂತೆ ನಡೀತಾ ಇದ್ದಾರೆ. ಒಳ್ಳೆ ಪೋಷಕರಿದ್ದಾರೆ. ಇಲ್ಲಿ ಮುಖ್ಯವಾಗಿ ನಾನು ನೆನೆಸ್ಕೊಳ್ಬಹುದು ಗಾಡ್ ಫಾದರ್ ಅಂದ್ರೆ MB ಗುರುದೇವ್ ಮತ್ತು ದೇವಕಿ ಅವ್ರ ಕುಟುಂಬ.
ಒಂದ್ಸಲ ಎಲ್ಲೋ ಒಂದು ದೇವರು ಶನಿದೇವ್ರ ಮೈ ಮೇಲೆ ಬರುತ್ತೆ ಅಂತ ಹೇಳಿದ್ರು. ಆಗ ನಮ್ಮ ತಾಯಿ ಎಲ್ಲೋದ್ರು ನನ್ ಕರ್ಕೊಂಡು ಹೋಗ್ತಾ ಇದ್ರು. ಯಾವಾಗ ಕರ್ಕೊಂಡು ಹೋಗ್ತಾ ಇದ್ರು ಆ ತಾಯಿ ಶನಿದೇವರು 3 ಗಂಟೆಗೆ ಬಂತು. 3 ಗಂಟೆಗೆ ಬಂದ್ಮೇಲೆ ಅವನ ಮೈ ಮೇಲೆ ಬಂತು. ಮೈ ಮೇಲೆ ಎಲ್ಲರಿಗೂ ಉತ್ತರ ಹೇಳ್ಕೊಂಡು ಬಂದ್ರೆ ನಮ್ಮ ತಾಯಿಗೆ ಮಾತ್ರ ಹೇಳಿಲ್ಲ. ಯಾಕೆ ಹೇಳಿಲ್ಲ ಅಂತ ನಾನು 7ನೇ ಕ್ಲಾಸ್ ಅವಾಗಿನ್ನು ಯಾಕೆ ಹೇಳಿಲ್ಲ ಅಂತ ಹೇಳಿ ದೇವರು ಬಿಟ್ಟು ಹೋಗ್ಬಿಡ್ತು. ಬಿಟ್ಟು ಹೋದ್ಮೇಲೆ ನಮ್ಮ ತಾಯಿ ನಮ್ಮ ಹತ್ರ ಬಂದು ಏನ್ ಹೇಳೋದು, ದೇವ್ರು ಬರುತ್ತೆ ನೀವು ಎಲ್ಲೂ ಹೋಗ್ಬೇಡಿ ಅಂತ. ಎಲ್ಲರೂ ಖಾಲಿ ಆದ್ರು. ನಾನು ನಮ್ಮ ತಾಯಿ ಸಂಜೆ 6 ಗಂಟೆ ಆಯ್ತು, 7 ಗಂಟೆ ಆಯ್ತು, ದೇವ್ರು ಬರ್ಲಿಲ್ಲ. ಅವರೆಲ್ಲ ಹೋದ್ರು. ಮತ್ತೆ 7-8 ಗಂಟೆ, ನಮಗೆ ಗೊತ್ತಿಲ್ಲ ಸರಿಯಾಗಿ, ಟೈಮ್ ಗೊತ್ತಿಲ್ಲ ನಮ್ಗೆ. ರಾತ್ರಿ ಎಲ್ಲ ಆಯ್ತು. ಆದಾಗ ದೇವ್ರು ಬಂತು ಮೈ ಮೇಲೆ. ತುಂಬಾ ದೇವರು ಮೈ ಮೇಲೆ ಬಂದಾಗ ನನಗೊಂಥರದ ಹಿಂಜರಿಕೆ, ಭಯ ಇತ್ತು. ಯಾಕೆ ಹಿಂಗ ಕೈ ಮೇಲೆ ಕರ್ಪೂರ ಒರೆಸ್ಕೊಂಡ್ಬಿಟ್ರು. ಅಲ್ಲಿ ಮುಳ್ಳಿನ ಆವಿಗೆ ಇತ್ತು, ಅದ್ರ ಮೇಲೆ ಟಕ ಅಂದ್ರೆ ಕುಣಿದು ಬಿಟ್ರು. ಕುಣಿದಾಗ ನಮ್ಮ ಅಮ್ಮಗೂ ಹೆದರಿಕೆ ಆಯ್ತು. ಆದ್ರೆ ಹೆದರಿಕೆ ನೋಡಿ ನನಗೂ ಹೆದರಿಕೆ ಆಗ್ತಾ ಇತ್ತು. ಆಮೇಲೆ ದೇವರು ಬಂದು ನಮ್ಮಮ್ಮನ ತಪ್ಕೊಳಕ್ ಹೋಗೋದು, ನಮ್ಮಮ್ಮನ ಬೇರೆ ತರದ ಮಾತಾಡೋದು, ನಮ್ಮಮ್ಮನಿಗೆ ಬೇರೆ ಏನೋ ಒಂದು ರೀತಿಯಲ್ಲಿ. ಇದನ್ನ ನೋಡಿದಂತ ನಮ್ಮ ತಾಯಿಗೆ ಕಣ್ಣಲ್ಲಿ ನೀರು ಬರ್ತಾ ಇತ್ತು, ಆವೇಶ ಬರ್ತಾ ಇತ್ತು. ಆ ಉದ್ವೇಗದಲ್ಲಿ ನಮ್ಮ ತಾಯಿ ಅವನು ನೂಕಿ ನನ್ನನ್ನು ಎಳ್ಕೊಂಡು ಆ ರಾತ್ರಿನಲ್ಲಿ ನಡ್ಕೊಂಡು ಬಂದ್ವಿ. ಈ ಘಟನೆ ಏನಾಯ್ತು ನನಗೆ ಕೈ ಮೇಲೆ ಕರ್ಪೂರ ಉಳಿಸ್ಕೊಂಡಾಗ ದೇವ್ರು ಬರ್ತಾನ, ಮುಳ್ಳಿನ ಮೇಲೆ ನಡೆದ್ರೆ ದೇವ್ರು ಬರ್ತಾನ, ಅಥವಾ ಇದರಿಂದ ಏನ್ ಸ್ವಾರ್ಥ ಇದೆ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದಾಗ್ಲೇನೆ ನನಗೆ ಮತ್ತೊಂದು ಉಳಿದಿದ್ದೇನಪ್ಪ ಅಂತಂದ್ರೆ TCH ಮಾಡುವಾಗ ಏನಾರು ಒಂದು ಕಾರ್ಯಕ್ರಮ ಮಾಡಿ ಅಂತ. TCH ಅಲ್ಲಿ ನಾನೊಂದು ಜ್ಞಾಪಿಸ್ಕೊಳ್ಬೇಕು. ಒಂದು ನಮ್ಮ ಅಣ್ಣ ಹಾಕಿದ ಪ್ಯಾಂಟು, ಈಶ್ವರಯ್ಯ ಹಾಕಿದ್ದು, ಶಿವಗಂಗಯ್ಯ ಹಾಕಿದ್ದು, ಜಗದೀಶ್ ಹಾಕಿಬಿಟ್ಟಿದ್ ಪ್ಯಾಂಟ್ ನಾನು ಹಾಕಿದ್ದೆವು TCH ಅಲ್ಲಿ. SLC ವರೆಗೂ ನಿಕ್ಕರಲ್ಲೇ ಇದ್ವಿ. ಆ ಹಿಂದುಗಡೆ ಎಲ್ಲ ಅರ್ಧೋಗ್ಬಿಟ್ಟು ತೇಪೆ ಹಾಕಿದ್ದು ನಮ್ಮಮ್ಮ. ಇದನ್ನ ನೋಡಿ ಎಲ್ಲ ಚೆನ್ನಾಗಿ, ನನಗೆ ಒಳ್ಳೆ ಟ್ಯಾಲೆಂಟ್. ಗಣಿತ ಅಂದ್ರೆ ಕ್ಷಣಾರ್ಧದಲ್ಲಿ ಆ ಸಂಸ್ಥೆಗಳನ್ನೆಲ್ಲ ಬಿಡಿಸ್ತಾ ಇದ್ದು. ಸೈನ್ಸ್ ಅಂದ್ರೆ ತುಂಬಾ ಇಷ್ಟ ಆಯ್ತು ನನಗೆ. ಆಗ ಎಲ್ಲರೂ ನನ್ನ ಪ್ರೀತಿಸೋರು. ಅದು ನನ್ನ ಬಟ್ಟೆ ಎಲ್ಲ ನೋಡ್ಬಿಟ್ಟು ಹೆಂಗ್ ಕರಿಯೋದು ಅಂತ ಹೇಳಿ, ಸ್ಟೇಜ್ ಮೇಲೆ ಹೆಂಗ್ ಕರಿಯೋದು ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ರು. ಇದನ್ನ ನೋಡಿದಂತ ನನ್ನ ಗೆಳತಿಯೊಬ್ಳು ನಿಶ್ಚಲ. ಇವತ್ತೇನೆಲ್ಲ ಕಾರಣ ಆಗಿದ್ದೀನಿ ಅಂದ್ರೆ, 1ನೇ ಸ್ಥಾನಕ್ಕೆ ನನ್ನ ಅಣ್ಣ ಬಂದ್ರೆ, ಶಿವಗಂಗಯ್ಯ ಬಂದ್ರೆ, 2ನೇ ಸ್ಥಾನಕ್ಕೆ ನಿಶ್ಚಲ ಅಂತ ಒಂದು ಹುಡುಗಿ ನನ್ನ ಸ್ಥಿತಿ ನೋಡ್ಬಿಟ್ಟು 7,000 ರೂಪಾಯಿ ತಂದು ಕೊಟ್ಲು, ಕದ್ದುಕೊಂಡು ಬಂದು ಕೊಟ್ಲು TCH ಅಲ್ಲಿ. ಅವತ್ತೊಂದು ಶರ್ಟು ಪ್ಯಾಂಟ್ ಹೊಲಿಸಿದ್ದೆ. ಆ ಹೊಲಿಸಿ ಅವಳನ್ನ ಇವತ್ತು ನಾನು ದೇವತೆಯಾಗಿ ಕಾಣ್ತೀನಿ. ಅವಳು ಪ್ರೀತಿ ಮಾಡ್ತಿದ್ಲು. ಅದ್ ನನಗೆ ಗೊತ್ತು, ನನ್ ಪ್ರೀತಿ ಬೇಕಿಲ್ಲ, ನನಗೆ ಬೇಕಾದ್ರೆ ಹೊಟ್ಟೆ ತುಂಬಿಕೊಳ್ಬೇಕು. ವಾರ್ಷಿಕೋತ್ಸವದಲ್ಲಿ ಏನಾಯ್ತು, ಕೈ ಮೇಲೆ ಕರ್ಪೂರ ಉರಿಸ್ಕೊಂಡೆ, ನಾಲಿಗೆ ಮೇಲೆ ಕರ್ಪೂರ ಉರಿಸ್ಕೊಂಡೆ. ಇಡೀ ಸ್ಟೇಜ್ ಅಲ್ಲಿ ದೇವ್ರು ಬರೋ ನಂಗೆ ಉನ್ಮಾದಕ್ಕೊಳಗಾಗಂಗೆ ಮಾಡ್ಬಿಟ್ಟೆ. ಇಡೀ ಹುಡುಗರೆಲ್ಲ ಬಂದು ಹಿಡ್ಕೊಂಡ್ಬಿಟ್ರು. ದೇವರೇ ಬಂದಿದೆ ಅಂತ ಹೇಳಿ ನಂಬಿಟ್ರು. ಎಲ್ಲ ಸ್ಟಾಕ್ ಪೂರ್ತಿ ನಂಬಿದಾಗ ಕೊನೆಗೆ ನಾನು ಬಿದ್ದೋದಾದ್ಮೇಲೆ ಹೇಳಿದೆ, ದೇವರೆಲ್ಲ ಬಂದಿದ್ದು ನಾನು ಮಾಡಿದ ನಾಟಕ ಈ ರೀತಿ ಮಾಡ್ತಾರೆ ಅಂತ ಹೇಳಿದಾಗ ತುಂಬಾ ಕರತಾಡನ. ಅವತ್ತು ನನಗೆ ಒಂದು ಸ್ಟೇಜ್ ಬಂತು. ನನಗೆ ಈ ದಾರಿನಲ್ಲಿ ಹೋದ್ರೆ ಯಾರು ಅಮಾಯಕ ಹೆಣ್ಣುಮಕ್ಕಳು ನೋವನ್ನು ತಿಂತಾ ಇದ್ದಾರೆ, ದೇವರ ಮತ್ತು ಧರ್ಮದ ಹೆಸರಿನಲ್ಲಿ ಮೋಸ ಮಾಡ್ತಾ ಇದ್ದಾರೆ, ಅವರ ವಿರುದ್ಧ ನನ್ನ ಧ್ವನಿ ಆಗ್ಬೇಕು ಅಂತ ಹೇಳಿ ನಮ್ಮ ತಾಯಿಯ ಪ್ರೇರಣೆಯಿಂದ ನಾನು ಅವತ್ತು ಹೆಜ್ಜೆ ಇಟ್ಟೆ 1979ರಲ್ಲಿ.